ಭೀಷ್ಮ ಅಶ್ವತ್ಥಾಮಗಳು ದುಶ್ವಾಸನ ಶಲ್ಯಾವತು ಕರ್ಣ ಶಕುನಿ ಇಂಥವರು ನನ್ನ ಆಸ್ಥಾನದಲ್ಲಿರುವಲ್ಲಿ ನನಗೆ ಏವತ್ತನ ಭಯಾಭೂತ ಬರ್ಬೋದು. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದ ಅರ್ಧ ರಾಜ್ಯವನ್ನು ಕೇಳಿದ್ರು ನೋಡಿದ ಅವರ ಅಭ್ಯಾಸ ಎಷ್ಟರ ಮಟ್ಟಿಗಿರಬಹುದು. ಅನುಜರಳೆ ತಕೆ ಸದನದ ಪರೆಯೋ ಬಂದು ಬಂದವರೊಡನೆ ಸದನವು ಸರಿಯೇನೆ
ಬಂದವರೊಡನೆ ಕದನವು ಸರಿಯೇನೆ ಬಂದವರೊಡನೆ ಕದನವು ಸರಿಯೇನೆ ಬಂದವರೊಡನೆ ಕದನವು ಸರಿಯೇನೆ ತೋರಿಸುತ್ತಾಪವ ನೀಡುವ ರಾಜವ ತಾಪವ ನೀಡುವ ರಾಜವ ಅನರ್ದಲೊಳಿಗೆ ಕಲಿಸಿದವ ಅನರ್ದಲೇನೆಯ ಕೊಲಿಸಿದೆಯ ಅನರ್ದಿಲೊಳಗೆ ಕೈಸಿದೆಯ ಕದನವವ ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧರ ತೊಡದೆ ಹೋದ್ರೆ ಇದ್ದವು ಸಿದ್ಧವಲ್ಲವೇ ಇದ್ದವೇ ಇದ್ದ ನನ್ನ ಬಳಿ 11 ಅಕ್ಷೈನ ಸೈನ್ಯವಿರುತ್ತದೆ ಅದರ ಹಿಡತಕ್ಕೆ ಸಿಕ್ಕಿದವರು ಆದಿತ್ಯದ ಕಾಲಿಗೆ ಬಾಳೆಹಣ್ಣು ಸಿಕ್ಕಿದಂತೆ ಸಹೋದರ ನಿಶ್ಚಾಜನ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಅಂಗರಾದ ಕರುಣವಿಲ್ಲವೇ ಪೂಜ್ಯರಾದ ಭೀಷ್ಮ ವಿದುರರನ್ನು ಬೆಳೆದ ನಮಗೇಕೆ ಅದರ ಚಿಂತೆ ದುರ್ಯೋಧನ ಜಯವಾಗಲಿ ಕಾರಣೇ ವರ್ತಮಾನವೇನು ಯಾನು ಪುರುಷೋತ್ತಮ ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗಳಗನುಸಾರವಾಗಿ ಓರ್ವ ದಾಸಿ ಪುತ್ರ ಮುರುಗ ಚಾವಣಿಯನ್ನು ಪರಮಾತ್ಮನು ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಿನ್ನ ಸಾರ್ವಭೌಮನಾದ ನಿನ್ನಲ್ಲಿ ಬರುತ್ತೇನೆ ಹೊರದೆ ಯಾಚನೆಗಾಗಿ ಅಲ್ಲ. ನೀನು ಆ ಪಾಂಡವರಿಗೆ ಬರಬೇಕಾದ ರಾಜ್ಯದ ವಿಚಾರವನ್ನು ನಿನ್ನಲ್ಲಿ ಕೇಳಿ ತಿಳಿದುಕೊಳ್ಳಬೇಕೆ? ಆಗ ಸುಮ್ಮನೆ ಕುಳಿತುಕೊಳ್ಳಿ. ಪರಮಾತ್ಮ ದುರ್ಯೋಧನ ಸರ್ವೋತ್ತಮನಾದ ಶ್ರೀಕೃಷ್ಣನನ್ನು ಆ ದಿನ ನೆರೆದಾಡಿದೆಯಲ್ಲ, ರೋಗಿ ಅಪತ್ಯ ಮೂರ್ಛಿಸದಿರುವಂತೆ ಪಥ್ಯ ಎಂದೂ ಮೂರ್ಛಿಸದು. ಆದ್ದರಿಂದ ನೀನು ನಿನ್ನ ದುರ್ಬಿಗೆ ತಕ್ಕ ಹಾಗೆ ಮಾತನಾಡುತ್ತಿರುವೆ. ಕತ್ತೆ ಸಮ್ಮಿನಿಂದ ಈ ರಾಜ್ಯದ ಹಬ್ಬದಿಂದ ಸುಮ್ಮನೆ ಕುಳಿತುಕೊಂಡರೆ ಸರಿ, ಇಲ್ಲವಾದರೆ ಸಹೋದರ ರಾಜಸ್ಥಾನ ಎಂಬ ಗೌರವದಿಂದ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿಧದಿಂದ ರಾಜ ಮರ್ಯಾದೆ ಅರಿಯದ ನೇತನೆ ರಾಜ ಮರ್ಯಾದೆ ಅರಿಯದ ನೇತನೆ ನೀಚ ಪಕ್ಷವನ್ನು ಯಾಚಿಸುವೆಯ ರಾಜ ಮರ್ಯಾದೆ ಅರಿಯದ ನೇತನೆ ನೀಚ ಪಕ್ಷವನ್ನು ಯಾಚಿಸುವೆಯ ಒಬ್ಬೊಬ್ಬೆ ಮೇರೆ ಮೇರೆದು ಕಪ್ಪು ಮಾತನಾಡೆ ಒಬ್ಬೊಬ್ಬೆ ಮೇರೆ ಮೇರೆದು ಕಪ್ಪು ಮಾತನಾಡೆ ಕಪ್ಪು ಮಾತನಾಡೆ ಕಪ್ಪಲಿಯ ಗರ್ಭವನ್ನು ನಿರ್ವೇದಿಸುವೆನ ಕಪ್ಪಲಿಯ ಗರ್ಭವನ್ನು ನಿರ್ವೇದಿಸುವೆನ ಕುಡಿರಲಿ ಧಿಕ್ಕಾರ ಸಹಿಸನ ಕುಡಿರಲಿ ಧಿಕ್ಕಾರ 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 ಅಲ್ಲವೋ ವಿದುರ, ರಾಜಸಭೆಯನ್ನು ಮರೆತು ಬಾಯಿಗೆ ಬಂದಂತೆ ಹರಡುತ್ತಿರುವೆ. ಕೂಡಲೇ ಸಭೆಯಿಂದ ಹೊರಟು ಹೋಗು, ಇಲ್ಲವಾದರೆ ತಕ್ಕ ಶಾಸ್ತ್ರ ಆಗುವುದು. ಎಚ್ಚರಿಕೆ. ಅವಿವೇಕಿಗಳ ಎಂದಾದರೂ ನೀವು ಬುದ್ಧಿ ಕಲಿಯುವರೆಂದು ನಾನು ಅರಿತಿದ್ದೆ, ಆದರೆ ನೀವು ಬುದ್ಧಿಯನ್ನು ಕಲಿಯುವುದಿಲ್ಲ. ಕೇಳು, ಅಂದು ಶ್ರೀಕೃಷ್ಣ ಪರಮಾತ್ಮನು ನಿನ್ನನ್ನು ಜರದಾಡಿದನಲ್ಲ, ಅಲ್ಲದೆ ರಾಜಸಭೆಯಲ್ಲಿ ಅಂದು ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ಆ ಭೀಮಸೇನನು ನಿನ್ನ ತೊಳೆಯನ್ನು ಮುರಿದು ಕೊಲ್ಲುವನೆಂದು ಪ್ರತಿಜ್ಞೆ ಮಾಡಿರಲಿಲ್ಲ. ಆಗ ನಿನ್ನ ರಕ್ಷಣೆಗೆಂದು ಇಟ್ಟಿದ್ದ ಈ ಶಿವಧನಸ್ಸನ್ನು ಈಗಲೇ ಪ್ರಮಾದವಾಯಿತು. ಪೂಜ್ಯನಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಅತ್ಯುತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಎಲ್ಲ ದುರ್ಯೋಧನ. ಕರ್ಣ, ಈ ವಿದುರನ ಕೊಂಡ ಬದುಕಿಗೆ ನೀನು ಎದುರುವುದೇ? ಈ ವಿದುರ ಎಂದು ತಾನೇ ಬೆಳ್ಳೆಡೆದು ಯುದ್ಧವನ್ನು ಮಾಡಿರುವನು.
ಅಥವಾ ಇವನ ಬಿಲ್ಲಿನಿಂದ ಆಗುವ ತಕ್ಕ ಪ್ರಯೋಜನವಾದರೆ ಏನು? ನೀನು ಸುಮ್ಮನೆ ಕುಳಿತುಕೊಳ್ಳಿ. ಧನ ಶಿರವಂ ತರಿದೋ ಧನ ಶಿರವಂ ತರಿದೋ ಧರಣಿ ಗುರುಳು ಗಣನಿಂದ ಶಬ್ದವನಾಂಥ ಮಹೇಶ್ವರನ ಕುಮಾರನೋ ಮೆಚ್ಚಿತಿ ಹೊರಸು ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಮರ್ಯಾದೆ ಮಾಡಿದ್ದಾದರೆ ಅಂತವರನ್ನು ಕೂಡಲೇ ಸಭೆಯಿಂದ ಹೊರಗೆ ಹಾಕಬೇಕಾದದ್ದು ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧ ಮಾಡಿ ಅಂತ ಹೇಳಿ ಸಿದ್ಧವಾಗಿರುವುದೇ? ಸಿದ್ಧವಾಗಿರೋ ಮಾತು ಇಲ್ಲಿ ಕೊಡುವ ನಾನು ಆ ಕೊಲ್ಲದ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವುದು. ತೆಗೆದುಕೋ ಅಗ್ರಜ. ಧರ್ಮ ತಾಂಡವ ಕರ್ಮ ಪಾಲಿತ ಧರ್ಮ ತಾಂಡವ ಧರ್ಮ ತಾಂಡವ ಕರ್ಮ ಪಾಲಿತ ಧರ್ಮ ತಾಂಡವ ಧರ್ಮದ ಜಯವು ಕರ್ಮವೇ ಲಯವು ಧರ್ಮದ ಜಯವು ಕರ್ಮವೇ ಲಯವು ಧರ್ಮವನ್ನರಿತು ನಡೆದಂತೆ ಮನುಜ ಧರ್ಮವನ್ನರಿತು ನಡೆದಂತೆ ಮನುಜ ಧರ್ಮ ತಾಂಡವ ಧರ್ಮ ಪಾಲಿತ ಧರ್ಮ ತಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇನು ಹೇ ಮನುಜ ನಾನು ನನ್ನದು ಎಂಬ ಮಮಕಾರ ನಿನಗೇನು ಮಣ್ಣಿನಲ್ಲೇ ಹುಟ್ಟಿ ಮನುಜ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹ ಧರ್ಮ ತಾಂಡವ ಕರ್ಮ ಪಾಲಿತ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈ ದುರಾಂಕಾರಿಯಾದ ದುರ್ಯೋಧನ ನನ್ನ ಕಡೆ ಕಣ್ಣೆತ್ತಿ ನೋಡದೆ ಸುಮ್ಮನೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ ಜಾಗೃತಳಾಗು. ಏನು ಚಕ್ರವರ್ತಿ, ಏನು ರಾಜಾದಿ ರಾಜನಾದ ನೀವು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದಲ್ಲ ಕುರು ರಾಜ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ಇದೆಯೋ ಇಲ್ಲವೆಂದು ಪರೀಕ್ಷಿತ ಮಾತ್ರಕ್ಕೆ ನಮಸ್ಕರಿಂದ ಹೆಮ್ಮೆಗೊಳ್ಳಬೇಡ. ಬಂದಿದ್ದಾಯ್ತು, ಕುಳಿತುಕೊ. ಆಗಬಹುದು ಬಾವ. ಕೃಷ್ಣ, ಬಾವಾ, ನಿನಗೆ ನರ್ತನೆ ಎಂದರೆ ಬಹಳ ಇಷ್ಟವಲ್ವೇ? ಏನೋ
ಇದ್ದರೂ ಇರಬಹುದು ಬಾವ. ಇದ್ದರೂ ಇರಬಹುದೇನು, ಇದ್ದೇ ಇರುವುದು. ನಮಗೆ ಗೊತ್ತಿರುವ ವಿಚಾರವಲ್ಲವೇ? ಹಲೋ ಯಾಕೋ ಆಡ್ರಿ ಆಡ್ರಿ. ಯಾರಲ್ಲಿ ನಮ್ಮ ಅರಮನೆ ನರ್ತಕರನ್ನು ಬರಮಾಡಿ ಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಕನ್ನಡ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಕನ್ನಡ ಪರಮಾತ್ಮ ಸೋದರ ಮಾವನ ಗೌರವೇ ಸೋದರ
ನೀಲವರ್ಣಧಾರಿ ಚೆಲುವ ಕೃಷ್ಣ ಕೊಳಲನ ಜಗವನೆ ಮರುಳುಗೊಳಿಬ ಜಗವನೆ ಮರುಳುಗೊಳಿಬ ಶ್ರೀ ಕೃಷ್ಣ ಎದು ನರ್ತಕೇರಿ ಮತ್ತೊಮ್ಮೆ ಆಡಿ ಕ್ಷಮಿಸಿ ಮಹಾಪ್ರಭು ರಾಜಸಭೆಯಲ್ಲಿ ಯದುಪತಿಯ ಗುಣಗಾನ ಭೀಮನಿಗೆ ನಮ್ಮ ಹಸ್ತಿನಾಪುರ ದೊರೆಯ ಕನದಾರಿ ಕೃಷ್ಣನಿಗೆ ಬರುವೈರಿ ನಮ್ಮ ಹಸ್ತಿನಾಪುರ ದೊರೆಯ ಕನದಾರಿ ಇವನಿಗೆ ಸರಿಯಾಗಿ ಯಾರಿಗರಿಗರು ಇವನಿಗೆ ಇವನಿಗೆ ಸರಿಸಾಟಿ ಯಾರಿಗರಿಗರು ಗುರುವ ತಿಲಕ ಗುರುವ ಕುಲ ತಿಲಕ ಮಗುವೇಶ್ವರ ಕರುನಾಡ ಕುರುಭೂಪ ರಾಜೇಶ್ವರ ತಾಂ ತಗದಿ ಜಣ್ಣು ತಗದಿ ಜಣ್ಣು ತಗದಿ ಜಣ್ಣು ತಾಂ 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 ತಗದಿ ಜಣ್ಣು ಹೆತ್ತಗ ಜಣ್ಣು ಹೆತ್ತಗ ಜಣ್ಣು ತಗದಿ ಜಣ್ಣು ಕುಲ ತಿಲಕ ಮರುಡೇಶ್ವರ ಧೀರ ಕರುನಾಡ ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೃಷ್ಣ ನರ್ತಕಿಗೆ ಒಂದು ಚಿಕ್ಕ ಕೆಜಿ ಬಂಗಾರ ಕೊಡ್ತಾರೆ ಕೃಷ್ಣ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದ ಆ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ.
ಅವರು ಹೇಳಿ ಕಳಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದೇ ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಒಂದು ವೇಳೆ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನೇ ತ್ಯಜಿಸುವಿರೋ, ಎರಡರಲ್ಲಿ ಒಂದನ್ನು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸುಯೋಧನ, ಕೃಷ್ಣ, ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ, ಸುಯೋಧನ ಕೃಷ್ಣ, ತಮ್ಮ ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ಸಹ ನೀವು ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡನಂದರು ಸಿದ್ಧರಾಗಿದ್ದಾರೆ. ನೋಡಿದಿರಾ ಅವರೆಂಥ ಧರ್ಮವಶೀಲರು. ಅದು ಅಲ್ಲದೆ ನೀವು ಮಾಡಿದ ವಿಷ ಭೋಜನ, ಲಾಕ್ಷ ಗೃಹ ದಹನ, ಕಪಟ ದ್ಯೂತ್ಯ, ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ, ಇಂಥ ಘೋರ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನೇ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಕೇಳಿ ಹೇಳುವೆನು. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭೀಷ್ಮರೇ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಾಸ, ಕಪಟ ವಂಚನೆ ಮೋಸ ಅಟ್ಟಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯ ಇದವರಲ್ಲ ಮರಳಿ ಬರರ, ಧರಣಿಯಾಳಿದವರಲ್ಲ ಮರಳಿ ಬರರ. ಸಂಧಿ ಬೇಡಲು ಬಂದ ರಾಯಮಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ಕುಲ ಸಾದೇವ, ಯಮಸುತ ಭೀಮಾರ್ಜುನ ಕುಲ ಸಾದೇವ, ಸಾಮಾನ್ಯರಂದರಿತು ದುಡುಕಬೇಡ, ಸಮಭಾಗವನ್ನಿತ್ತು ಸುಖದಿ ಬಾಳು ಸುಯೋಧನ.
ಹೇಳುವುದೆಂದರೆ ಅವರ ವಿಚಾರದಲ್ಲಿ ನನ್ನ ವಿಚಾರವನ್ನು ಸೇರಿಸಿದ್ದೀನಿ. ಇನ್ನು ಮುಂದೆ ಕರ್ತವ್ಯಗಳನ್ನು ಪ್ರಾಜ್ಞರಾದ ನೀವೆಲ್ಲರೂ ಸೇರಿ ನಿರ್ಧರಿಸಬೇಕಾಗಿದೆ. ದುರ್ಯೋಧನ, ಓಹೋ ಇದ್ರ ಮಹಾಶಯರು ಅರಣ್ಯರೋಧನೆ. ಹೌದು ಸುಯೋಧನ, ನಮ್ಮದು ಅರಣ್ಯರೋಧನವೇ. ಕೆಡುವವರನ್ನು ಕಂಡಾಗ ಕೆಡಬೇಡವೆಂದು ಬುದ್ಧಿ ಹೇಳುವುದು ನಮ್ಮಂತ ಹಿರಿಯರ ಕರ್ತವ್ಯ. ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಕುರುಕುಲವೇ ನಾಶವಾಗುವ ಕಾಲುವ ಸನ್ನಿಹಿತರಾಗಿದು. ಆದ್ದರಿಂದ ಪಾಂಡವರೇನೋ ನಿನಗೆ ಹೊರಗಿನವರಲ್ಲ, ಅವರು ನಿನ್ನ ಸಹೋದರರ ಸಮಾನರು. ಆದ್ದರಿಂದ ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಸುಖವಾಗಿ ನೋಡಿ ಬಾಳು ಎಂದು ಕೇಳಿಸುತ್ತೇನೆ. ಇದು ನನ್ನ ಅಭಿಮತ. ದುರ್ಯೋಧನ ಏತಕ್ಕೆ ಅನುಜ ಬಿಡೋ ಪಂಥ. ಕುಮಾರ ದುರ್ಯೋಧನ ಏತಕ್ಕೆ ಅನುಜ ಬಿಡೋ ಪಂಥ. ಏತಕ್ಕೆ ಅನುಜರು ಬಿಡೋ ಪಂಥ. ಸಲ್ಲದು ವೈರ ಸಾಧಿಸದಿರುತ್ತಲ. ಕುಮಾರ ದುರ್ಯೋಧನ ಸಲ್ಲದು ವೈರ ಸಾಧಿಸದಿರುತ್ತಲ. ಸಲ್ಲದು ವೈರ ಸಾಧಿಸದಿರುತ್ತಲ. ಬಲೆ ಗುರುಗೋಣ. ಸಲ್ಲದು ವೈರ ಸಾಧಿಸದಿರುತ್ತಲ. ತಿರವಲ ವೈರವ ಅಸ್ಥಿರ ಇರುವವಳ. ಕುಮಾರ ದುರ್ಯೋಧನ ತಿರವಲ ವೈರವ ಅಸ್ಥಿರ ಇರುವವಳ. ಏತಕ್ಕೆ ಅನುಜರು ಪಂಥ. ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ. ಕಾರ್ಯವ ನಿಂತು ಸುಖದಿ ಬಾಳು. ಕುಮಾರ ದುರ್ಯೋಧನ ಬಲೆ ಗುರುಗಳೇ. ಕಾರ್ಯವ ನಿಂತು ಸುಖದಿ ಬಾಳು. ಏತಕ್ಕೆ ಅನುಜರು ಬಿಡೋ ಪಂಥ, ಬಿಡೋ ಪಂಥ, ಬಿಡೋ ಪಂಥ. ಕುಮಾರ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ಉದ್ದೇಶವು ಹಾಗೂ ಪಿತಾಮಹ ಉದ್ದೇಶವು ಹಾಗೂ ನನ್ನ ಉದ್ದೇಶವು ಒಂದೇ ಆಗಿದೆ. ಯುದ್ಧದ ಚಿಂತೆಯನ್ನು ಬಿಟ್ಟು ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ ಇದೇ ನನ್ನ ಅಭಿಮತ. ಒಳ್ಳೆಯ ಮಾತನ್ನು ಹೇಳಿದೆ ಗುರುದ್ರೋಣರೇ. ವಿದುರ, ನೀನು ಉಪದೇಶ ಮಾಡೋದ್ರಲ್ಲಿ ಒಬ್ಬರೇ ಹೇಳುವರಾಗಿ. ಹೌದು ಸುಯೋಧನ, ಕೆಡವರನ್ನು ಕಂಡಾಗ ಕೆಡಬೇಡವೆಂದು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಆದರೂ ಭೀಷ್ಮ, ದ್ರೋಣ, ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ನೀನು ಬುದ್ಧಿವಾದವನ್ನು ಕೇಳಿದ್ದಲೇ ನಿನ್ನ ಅಧೋಗತಿಗೆ ನೀನೇ ಕಾರಣ ಆಗುವೆ. ಆದ್ದರಿಂದ ಪಾಂಡವರಿಗೆ ಬರಬೇಕು ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದು ನನ್ನ ಅಭಿಮತ. ವಿದುರ, ನಿನಗಾಗಲೇ ಕೃಷ್ಣನಿಗಾಗಲೇ ನನ್ನೊಬ್ಬನಲ್ಲಿಯೇ ದೋಷವು ಕಂಡು ಬರುತ್ತಿರುವುದೇ. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾಗಿ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಸಾಗರೆಯಾಗೇ ಮುಗಿಸಿಬಿಟ್ಟಿಯಲ್ಲ. ನಿನ್ನ ಬರಳು ಮಾತಿಗೆ ಒಡಂಬಡುವ ಬುದ್ಧಿ ನಾನಲ್ಲ. ಇದು ಶುದ್ಧ ಛತ್ರೆ ರಕ್ತ ಸ್ವಾಭಿಮಾನ ಸೂರ್ಯತೆಯ ಇಷ್ಟೊಂದು ಅಪಮಾನವೇ ಈ ಕೌರವನ ರಾಜ್ಯಸಭೆಯಿಲ್ಲವೇ? ಇದು ನಿನ್ನ ದುರಗ್ರಹದ ದುರಂಕಾರದ
ದುಸ್ಸಹವಾಸದ ದುರಾಶಯದ ದುರಾಭಿಮಾನವೇ ಸರಿ. ಆಲೋಚನೆ ಮಾಡು ಕೌರವೇಶ್ವರ. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಕ್ಷಾರದ, ದುಸ್ಸಹವಾಸದ, ದುರಾಭಿಮಾನದ ದುರಾಸೆಗೆ ಬಲೆ ಬಲ್ಲ ಬಲೆ. ಈ ಕೌರವರನ್ನು ಸಭೆ ಬಳಿಬೇಕೆಂದಿದ್ದವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಗ್ರಹ. ಲೋಕೈಕ ವೀರನಾದ ಈ ನನ್ನ ಕರ್ಣನನ್ನು ಒಲಿಸಬೇಕಿದ್ದವರಲ್ಲವೇ ಆ ಪಾಂಡವರು? ಅದು ದುರಂಕಾರ. ದುರ್ಯೋಧನ ದುಶ್ವಾಸನ ಪುಡಿಗೈದು ಅಖಂಡ ಭರತ ಖಂಡದಲ್ಲಿ ತಮ್ಮ ಪದಾರ್ಥವನ್ನು ಆರಿಸಬೇಕಿದ್ದವರಲ್ಲವೇ ಆ ಪಾಂಡವರು? ಅದು ದುರಾಸೆ. ನಿನ್ನಂತ ಕಪಟ ಸ್ನೇಹವನ್ನು ಬೆಳೆಸಿರಲ್ಲವೇ ಆ ಪಾಂಡವರು? ಕೌರವ ದುಸ್ಸವಾಸ. ದುರ್ಯೋಧನ ದುಶ್ವಾಸನ ಪುಡಿಗೈದು ಅಖಂಡ ತಮ್ಮ ಪದಾರ್ಥವನ್ನು ಆರಿಸಬೇಕಿದ್ದವರಲ್ಲವೇ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರವನ್ನು ಸಲ್ಲಿಸಲಾರದು. ಸುಮ್ಮನೆ ಕಂಠ ಶೋಧಿಸಿದ ಪ್ರಯೋಜನ. ಭರತ ಖಂಡವ ಜಯಿಸಿ ಹರುಸದಿ ಗುರುಕುಲವ ಪೋಲಿತು ತೀರ್ಥ ಎನಗದಾರು ಸಾಗಿ ಬಿಸಗುಂಡಿಗೇನು ಬಂಡ ಗುಂಡಿಗೇನು ಸೈಳಲು ಬಂತ ಕೈಹ ಎಲ್ಲನು ಜನಗದಾರು ಸಾಗಿ ಕುಮಾರ ಸ್ವಾಮಿಯನ್ನ ಜಗಿ ಕುಮಾರ ಸ್ವಾಮಿಯನ್ನ ಜಗಿ ಪಡೆದರು ಪೋಷಪವನ್ನು ಋಣಾದಿಗಳು ಮುಕುಟ ಮಧ್ಯನರು ಋಣಾದಿಗಳು ಮುಕುಟ ಮಧ್ಯನರು ಸದಬಡಿವರು ಮುಕುಟ ಮಧ್ಯನರು. ಕೃಷ್ಣ ಮುಕುಂದ ಅಣ್ಣನ ಮಾತುಗಳು ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸಿದ್ರು ಜ್ವಾಲಾಯವನ್ನು ಶಾಂತವಾಗೋದಿಲ್ಲ ಕೃಷ್ಣ, ಶಾಂತವಾಗೋದಿಲ್ಲ. ಹೇಳಿ ಪಾಂಡವರು ಕೂಡಿ ಮಾಡುವುದು ಹೇಳಿ ಪಾಂಡವರು ಕೂಡಿ ಮಾಡುವುದು ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವ, ಬೇಡ ಬೇಡ ಬಲ ಬೇಸರವು. ಕಾಡು ಸೇರಲಿ, ಕಾಡು ಸೇರಲಿ, ಕೊಡಲಾಗದು ರಾಜ್ಯಗಳು. ಕಾಡು ದೊರಕದು, ಕಾಡು ಸೇರಲಿ, ಕೊಡಲಾಗದು ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮೆಟ್ಟು ಮೇರೆವೆ, ಭ್ರಷ್ಟ ಪಾಂಡವರ ಮೆಟ್ಟು ಮೇರೆವೆ, ಮೆಟ್ಟು ಮೇರುವಿನ ದೊರೆಯೊಳಗೆ, ಮೆಚ್ಚ ಮೇರುವಿನ ದೊರೆಯೊಳಗೆ, ಮೆಚ್ಚ ಮೇರುವಿನ ದೊರೆಯೊಳಗೆ. ಹೇಳಿ ಪಾಂಡವರು ಕೂಡಿ ಮಾಡುವುದು ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವು. ಕೃಷ್ಣ, ಯುದ್ಧದ ಒಂದು ಸಿರಿತು ಭಾವಿಸು. ಆ ನಿನ್ನ ಪ್ರಚಂಡ ಭೀಮನನ್ನು ಗುಂಡೆಗೆ ಸೀಳಲು ಈ ದುಶ್ಯಾಸನ ಸದಾ ಸಿದ್ಧನಾಗಿರಲು ಹೋಗಿ ತಿಳಿಸು. ಸಮರವೇ ಸಿದ್ಧವಿತ್ತು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ದುರಾತ್ಮರಾಗಿ ಹೋದಿಗಳ ಮನವ ಮುರಿದ ಶಿಕ್ಷಣ ದುರಾತ್ಮರ ಮನವ ಮುರಿದ ಶಿಕ್ಷಣ ಮನವ ಮುರಿದ ಶಿಕ್ಷಣ ಮನವ ಮುರಿದ ಶಿಕ್ಷಣ ಪುಣ್ಯರನ್ನು ಛೇದಿಸಿ ಚಲವಗೈಸಿ ಬರುವೆನ ಪುಣ್ಯರನ್ನು ಛೇದಿಸಿ ಚಲವಗೈಸಿ ಬರುವೆನ ಮುದಲಿ ಮೆರವಾದವರನ್ನು ಕರುಗಳನ್ನು ಬಗೆವೆನ ಮುದಲಿ ಮೆರವಾದವರನ್ನು ಕರುಗಳನ್ನು
ರಾಜ್ಯವನ್ನು ಕೊಡುವುದಿಲ್ಲ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಚಲಿಸದಿ ರಾಜೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದಿ ರಾಜೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಈ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಿಗೆ ಸ್ವಾಭಾವಿಕವೇ ಹೊರತು ನಮ್ಮಂತಹ ವೀರರಿಗಲ್ಲ. ಕರ್ಣ ನೀನು ಅವರಂತೆ ಮಾತನಾಡುತ್ತಿರುವಿಯಾ? ಅರ್ಜುನ ಮೇಲೆ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹದ ಬಲಿ ಕೊಡಲು ಯತ್ನಿಸಿ ಇದೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಬಾಮ ವಲ್ಲಭನೇ. ಕೃಷ್ಣ, ಪಾಂಡು ತನೆಯರ ಹಿತವನ್ನು ಬಯಸಿ. ಕೃಷ್ಣ, ಪಾಂಡು ತನೆಯರ ಹಿತವನ್ನು ಬಯಸಿ. ಸಂಧಿಯ ನಾಟಕವ ಆಡಲು ಬಯಸಿದೆ. ಸಂಧಿಯ ನಾಟಕವ ಆಡಲು ಬಯಸಿದೆ. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು. ಕೃಷ್ಣ, ಹಠವಂತರು ನಾವು ಹಿತವಿದು ತಿಳಿಯಿರಿ. ಕೃಷ್ಣ, ಹಠವಂತರು ನಾವು ಹಿತವಿದು ತಿಳಿಯಿರಿ. ಕರೆಗಳು ಪಾರ್ಥನ ಶಿರ ತೆರೆದಿಡುವೆನು. ಹೌದೇ ಕೃಷ್ಣ, ಅದು ಮುಂದೆ ತಾನು ಗೊತ್ತಾಗುವುದು. ರಣಗಳು ಪಾರ್ಥನ ಶಿರ ತೆರೆದಿಡುವೆನು. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಬಾಮ ವಲ್ಲಭನೇ. ಕೃಷ್ಣ, ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ವೈಯಕ್ತಿಕ ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ನೇಹಿತನಾದ ದುರ್ಯೋಧನನಿಗೆ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಈ ನಿನ್ನ ಕೃತಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಇನ್ನು ಒಟ್ಟುವರು ಕೇಳಿ ಕೃಷ್ಣನ ಕಂಠ. ಓಹೋ,
ಮೇರೆ ಮೀರಿತು. ಮಧೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೆ ಒಂದು ಮಾತನ್ನು ಹೇಳುತ್ತೀನಿ, ಆಲೋಚನೆ ಮಾಡು ಕೌರವೇಶ್ವರ. ಭಾರತ ಭೂಮಿ ಸಜಯಿಸಿ ದುರಾಸ, ಭಾರತ ಭೂಮಿ ಸಜಯಿಸಿ ದುರಾಸ, ಸಮಾನ ಸೌರ್ಯ ರಾಜಿಸುವ ಸಹೋದರ ನಿರಾಕರಿಸಲಿದೆ. ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ಕರೆ ಸಿಗಲಿ ಅನುಜಾತರ, ಕರೆ ಸಿಗಲಿ ಅನುಜಾತರ, ಕರೆ ನಿಂತು ಚಾಡಿ ಪರಿಸ್ಥಿತಿಯಾಗುತ್ತೀರ, ಕರೆ ನಿಂತು ಚಾಡಿ ಪರಿಸ್ಥಿತಿಯಾಗುತ್ತೀರ. ವೈರವನಿಗೆ ಸೈನ್ಯಂತಾನೆ ಕೃಷ್ಣ, ಈ ನಿನ್ನ ಗುರು ಹಿರಿಯರು ಬಂಧುಗಳನ್ನು ಸಹೋದರರನ್ನು ಒಮ್ಮೆ ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ನಾಶ ಮಾಡುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತು ಮತ್ತೇನು ಅವರಿಗೆ ಬೇಡ. ಸುಯೋಧನ, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿದ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಸುಯೋಧನ, ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞ ದೀಕ್ಷಿತನಾಗು. ವಿಶ್ವ ಜಗತ್ತಿಗೆ ಅಪ್ರತಿಮನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಹೇ ಕೌರವ, ಪಾಂಡವರಿಗೆ ರಾಜ್ಯದ ಮೇಲನ್ನು ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲು ಸಂಧಿಗೆ ಸಮ್ಮತಿಸು. ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡು. ಹೇ ದಾನವ ವಿಜಯಿ, ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ, ಮುಂದೊರಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉತ್ತರಿಸುವ ಸಲುವಾಗಿ ನಾನು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯುವರಾಜ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದ ನನ್ನ ತಪ್ಪಿ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡುತ್ತಿ ಅಧರ್ಮ ಕಾರ್ಯವೇ? ಏಳು ವಾಸುದೇವ, ಈ ನಿಸ್ಸಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಶಾಸ್ತ್ರ ಧರ್ಮ ಇಹುದೇ ಹೇಳಿ ಪಾಂಡವರಲ್ಲಿ ಶಾಸ್ತ್ರ ಧರ್ಮ ಇಹುದೇ ಹೇಳಿ ಪಾಂಡವರಲ್ಲಿ ಎಳಗವರಂತು ಶ್ರೇಷ್ಠರೇ ಬರಲಿ ಉಡತನವಿದಲ್ಲವೇ? ಈ ಸಂಧಿಯ ಬಯಕೆಯೋ ಅದನರಿತು ಇದಲ್ಲವ? ಅದನರಿತು ಇದಲ್ಲವ? ಭ್ರಾಂತಿ ಮೂಡಿದೆಯ ಕೃಷ್ಣ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ.
ಧರ್ಮ ಬೀರುಗಳಾದ ಅವನ ಕೈಯಲ್ಲಿ ಈ ಕುಲವ ಸಾಮ್ರಾಜ್ಯವನ್ನು ಒಪ್ಪಿಸುವ ಇಚ್ಛೆಯೂ ನನಗಿಲ್ಲ. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯ ಧರ್ಮ, ಕಾಮ, ಮಾಂಸ ಮತ್ತು ಜೀವನದ ಏಕ ಮಾತ್ರ ಸಾಧನೆ. ಯುದ್ಧ ಸಲುವಾಗಿ ಈ ಕ್ಷತ್ರಿಯನು ಎಂದಿಗೂ ಭಯಪಡುವುದಿಲ್ಲ, ಭಯಪಡಾರ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪವೇ. ನಿನ್ನ ಅಪರಾಧಗಳು ಏನದು ಕೇಳಿವೆಯಾ? ನಿನ್ನ ಅಪರಾಧಗಳು ಒಂದೇ ಎರಡೇ. ಹಿಂದೆ ರಾಜಸುಯೋಗದಲ್ಲಿ ಪಾಂಡವರಿಗೆ ಬಂದು ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಧರ್ಮರಾಯರನ್ನು ಕಪಟದ ಜೊತೆ ಕೆಳೆತಂದು ಮರೆತೆಯಾ? ಸಹೋದರ ಪತ್ನಿ ಎಂದು ಭಾವಿಸದೆ ರಾಜ್ಯಸಭೆಗೆ ಎಳೆತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧಗಳನ್ನು ನೆನೆಸಿಕೊಂಡರೆ ಹಬ್ಬ ಪ್ರಣಯದ ಧೂಮು ಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದಿಲ್ಲ. ನೆನಪಿನಲ್ಲಿಡು, ವಾರಣ ವೃತ್ತದ ಅರಗಿನ ಮನೆ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸಾನ, ಸರ್ಪಬಂಧ ಇವೆಲ್ಲವನ್ನೂ ಬರ್ತೀಯ. ಈಗದು ದುಡುಕಬೇಡ ಸುಯೋಧನ. ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಕೆಟ್ಟರು ಸರಿ ಕಟ್ಟ ಕಡದಾಗಿ ಕಾಡು ಕಟ್ಟಬೇಕೆಂಬ ಕೇಕೆ ಹಾಕಿದ ಕಡಲ ಆ ನಿನ್ನ ಪಾಂಡವ ಅಂದೇ ತೊಟ್ಟನು ಛಲವನ್ನ ಬೋಧ ಭೇದಗಳ ಒಡೆಯನಾಗಿರ್ತಕ್ಕಂಥ ಸರಿ ಕಲಿವಂತವೇ ನಿರ್ಮಿತವಾದ ಈ ರಕ್ತ ಖಚಿತವಾದ ಸಿಂಹಾಸನ ಕಟ್ಟದ ಕೊಡಿ ಭಾಗ್ಯವಾದರೂ ಸರಿ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋಗಲು ಸರಿ ಛಲವನ್ನು ಬೇಡ, ನೆಲವನ್ನು ಕೊಡೆ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ಛತ್ರಾಜ್ಯದ ಮಧ್ಯದಲ್ಲಿ ರತಿಕರ ಈರ ಕೋಶದಲ್ಲಿ ಚೆನ್ನಾಗಿ ತಿಳಿದಿರಬಲ್ಲ. ನನಗಿನ್ನ ಸಮಯವಿಲ್ಲ. ತಲೆತೊಟ್ಟು ಮಾಡುವ ಎಂತ ಆಗಲಿ. ಸತ್ತರೆ ಸಾಯಿದೆ, ಬದುಕಿದ್ದರೆ ಇಡೀ ಸಾಮ್ರಾಜ್ಯವೇ ನನ್ನದಾಗುವುದು. ಕಟ್ಟ ಇದೇ ನನ್ನ ಕೊಡೆ ಸಂದೇಶ. ಹೊರಟು ಹೋಗು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಅಣ್ಣ, ಇದು ಕೌರವರ ಸಭೆಯಲ್ಲ, ಪಾಂಡವರ ಮಿತ್ರಕೂಟ. ನಮಗೇನು ಕೆಲಸ? ಸರಿಯಾಗಿ ಸಹೋದರ, ಈ ಸತ್ಯಗಳ ಮಧ್ಯೆ ನಮಗೇನು ಕೆಲಸ?
ನೋಡು ವೃದ್ಧರೇ, ನೀವೀಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಆ ಮೂವರನ್ನು ಬಂಧನಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಮಾನವ ಕೋಟೆಯನ್ನು ರಕ್ತಪ್ರಳಯದಿಂದ ಉದ್ಧರಿಸುವುದೇ ಆದರೆ ನಾನು ಹೇಳಿದಂತೆ ಮಾಡಿ. ವಿದುರ, ಕುಮಾರನಲ್ಲಿ ಮತ್ತೊಂದು ಸಾರಿ ರಾಜ್ಯಸಭೆಗೆ ಕುಮಾರನನ್ನು ಕರೆದುಕೊಂಡು ಬಾ. ತಮ್ಮ ತಾಯಿಯವರು ಮದುವೆ ಮಾಡಿಸಿದ್ದಾರೆ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಏಕೆ ನನ್ನೊಡನೆ ಮಾತನಾಡುವ ತನಯ 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 ಏಕೆ ನನ್ನೊಡನೆ ಮಾತನಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ರಥೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸೆದು ನಿನ್ನನ್ನು ಸಲಹುವೆನು. ಚಿಕ್ಕಂದಿನಲ್ಲಿ ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕುಮಾರ, ನಕ್ಷತ್ರಗಳ ಹೇಣಿಕಿರುವುದು ಮಾತೃ ಪ್ರೇಮವು ಮಾನವ ಹೃದಯದ ಕೌಸ್ತುಭ ರತ್ನ. ಮಾತೃ ಪ್ರೇಮವು ಭಾವನ ಸಮುದ್ರ ಮಂಥನದ ಪುಡಿದ ಅಮೃತ. ಅಬೋಧ ಬಾಲಕನಂತೆ ಆ ರತ್ನವನ್ನು ಹೊಡೆಯಬೇಡ. ಪಾರಮತನಾದ ಪಾಷಾಂಡವನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ. ಚತುರ್ದಶ ಭುವನಗಳಲ್ಲಿ ಹುಡುಕಿದರೂ ತಾಯಿಯಂತ ವಿತೇಯಿಸಿ ಬಂದು ಬೆಳಗ ನಿನಗೆ ಯಾರೂ ದೊರಕುವುದಿಲ್ಲ ಕುಮಾರ. ನಾನು ನಿನ್ನ ಹಿತಕ್ಕಾಗಿ ಹೇಳ್ತಿರುವೆನು. ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನು ಅಮ್ಮ, ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ಸಿದ್ಧಿಸಲೇ ತಾಯಿ. ಇಲ್ಲ ಅಲ್ಲ, ಈ ಜಗತ್ತೆಲ್ಲವೂ ಪಡಿಪಡಿಸಿದರು. ಈ ದುರ್ಯೋಧನ ಮಾತ್ರ ಧರ್ಮಚಿತ್ತನಾಗುವುದಿಲ್ಲ ತಾಯಿ. ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ಯುದ್ಧ ಮಾಡಿ ಅದನ್ನು ಪಡೆಯಲಿ. ನನಗಿನ್ನ ಸಮಯವಿಲ್ಲ, ನಾನಿನ್ನ ಬರುತ್ತೇನೆ. ಸಮಯವಿಲ್ಲ, ಸಮಯವಿಲ್ಲ, ಸಮಯವಿಲ್ಲ. ಹತಭಾಗ್ಯ ಕುಮಾರ,
ನೀನು ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ಅದು ನಿನ್ನಿಂದ ಸಾಧ್ಯವಿಲ್ಲ. ನೀನು ನಾಶ ಹೊಂದುವೆ, ನಿನ್ನ ಸಂಗಡ ಕುರುಕುಲವೂ ನಾಶ ಹೊಂದುವುದು. ಪರಮಾತ್ಮ, ಅನರ್ಥವಾಯ್ತು, ಅನರ್ಥವಾಯ್ತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನು. ದೂತನಾಗಿ ಬಂದಿರೋ ನನ್ನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವಲ್ಲವೇ? ಏನು ದುರ್ಯೋಧನನ ದುರಂಕಾರವಿಷ್ಟೊಂದು ಮಿತಿ ಮೀರುತ್ತೆ? ಪರಮಾತ್ಮ, ಈ ಪಾಪಮಯವಾದ ರಾಜಸಭೆಯಲ್ಲಿ ಕ್ಷಣ ಕೂಡ ನಿಲ್ಲಕೂಡದು. ಈ ಕೂಡಲೇ ಇಲ್ಲಿಂದ ಹೊರಟು ಹೋಗು. ನನ್ನ ಗುರುವಿನ ಅವಹೇಳನವನ್ನು ಅದು ನನ್ನ ಕುಲಾಂಗ ಪುತ್ರರ ಕೈಯಿಂದ ನಾನು ಹೇಗೆ ಸಹಿಸಲಿ? ಪರಮಾತ್ಮ, ಇಲ್ಲಿಂದ ಹೊರಟು ಹೋಗು ತಂದೆ, ಹೊರಟು ಹೋಗು. ಗಾಂಧಾರಿ ದೇವಿ, ಒಬ್ಬ ದುರ್ಯೋಧನಿಗೆ ಎದರಿ ನಾನಿಲ್ಲ ಪಲಾಯನ ಮಾಡುವುದೇ ಇಲ್ಲ. ಅದೆಂದಿಗೂ ಆಗತಕ್ಕ ಮಾತಲ್ಲ ಅಮ್ಮ. ಕಂಸ ಶಿಶುಪಾಲಾದಿ ದಾನವನ್ನು ಸಂಭವಿಸಿದ ಈ ಕೃಷ್ಣ ದರ್ಪಿತನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭಯಪಡುವುದೇ ಅಮ್ಮ? ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆನು. ಇದರ ಕೋಟಿ ಅಂಶಗಳಲ್ಲಿ ಒಂದು ಅಂಶವು ಹೊರತರೆ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹ ತಾರೆಗಳು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಅಯ್ಯಯ್ಯೋ, ಇಂಥ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಲ್ಲಿ ಮಣ್ಣಾಗಿ ಉಳಾಡುವರು. ಇಂತಹ ನಾವು ಒಬ್ಬ ಬಲಹೀನನಾದ ಕೌರವನಿಗೆ ಭೀತನಾಗಲಿ ತಾಯಿ. ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ದಾನವ ವಿಜಯ ಅಧಿಪತಿಗೆ ಶತ್ರುಗಳ ಭಯವೇ, ಜಗತ್ರಕ್ಷಕನಿ ಪರಾಪಕ್ಷದ ಪರಾಯ ಜಯವೇ, ಗತಚಕ್ರಿಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು. ನನ್ನ ಗುರುವಿನ ಅವಹೇಳನವನ್ನು ಅದು ನನ್ನ ಕುಲಾಂಗ ಪುತ್ರರ ಕೈಯಿಂದ ನಾನು ಹೇಗೆ ಸಹಿಸಲಿ? ನೀನು ಭಕ್ತರ ಪರಾಧೀನನಲ್ಲವೇ? ಈ ಭಕ್ತರ ಮೊರೆಯನ್ನಾಲಿಸಿ ಈ ಕೂಡಲೇ ಹೊರಟು ಹೋಗು ತಂದೆ, ಹೊರಟು ಹೋಗು. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ನಾನು ಹೇಳಿಯಂತಿಲ್ಲ ಪಲಾಯನ ಮಾಡುವೆನು. ಆದರೆ ನಾನು ಯಾವ ಆಶೋತ್ರವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದೆನೋ ಅದೆಲ್ಲವೂ ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಗಡ್ಡೆಯಂತೆ ಕೆಲವೇ ಕ್ಷಣಗಳಲ್ಲಿ ಆ ಕೌರವನ ಅಹಂಕಾರವು ನಾಶವಾಗಲಿ. ನಾನು ಆ ದುರ್ಯೋಧನ ಪ್ರಿಯ ಬಂಧು ಎಂದು ಆಲಂಗಿಸಲು ಬಂದೆನು. ಆದರೆ ಅವನ ಔದ್ಯತ್ವವು ನನ್ನ ಗೆಳೆತನದ ವರದಾಸ್ತವನ್ನು ವೈದ್ಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ಸಭೆ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪಾತವು ರೆಕ್ಕೆ ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜ ಮಹಿಷಿ. ನಿನ್ನ ಸಲುವಾಗಿ, ಕೇವಲ ನಿನ್ನ ಸಲುವಾಗಿ ನಾನು ನಿನ್ನ ಹೇಳಿಯಂತೆ ಪಲಾಯನ ಮಾಡುವೆನು. ಕತಿ ಬೇಡೈಸಿಯೋ ನನಗೆ ತೋರಿ ಕತಿ ಬೇಡೈಸಿಯೋ ನನಗೆ ತೋರಿ ಜಾತಿಯೊಳ ಸೈಲನೆ ಅದಕ್ಕಿಂತ ಮೊದಲುವೆ ಅದಕ್ಕಿಂತ ಮೊದಲುವೆ ಅದೇ ಕುಲಗೀನ ಮೊದಲ ಮರದಯ ಮೊದಲು ಕಡುಗದೆ ಕುಲಗೀನ ಕುಲವ ಮರದಯ ಮೊದಲು ಕಡಿಯದೆ ಕತಿ ಬೇಡೈಸಿಯೋ ತೋರಿ ಜಾತಿಯೊಳ ಸೈಲನೆ ಕದನದಲ್ಲಿ ನಿನ್ನ ಮದವ ನನಗಿತ ಕದನದಲ್ಲಿ ನಿನ್ನ ಮದವ ನನಗಿತ ಚದುರರಿಗರು ಮರುಳೆ ಅಂದ ಬದಿಯಂತೆ ಅಂದ ಬದಿಯಂತೆ ತಿರುಗುವ ಪಡುವೆ
ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರು ನಿರ್ಣಯಿಸಬೇಕಾಗ ನಾನಾದರೆ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಕೊಟ್ಟಿರಿ. ಯಾರಿಗೋ ಮತ್ತಾರಿಗೆ ಸಾರ್ವಭೌಮನಿಗೆ ಏನೆಂಬುದಾಗೋ ನನ್ನಿಂದ ಕೇಳಬಲ್ಲ ಸಾರ್ವಭೌಮ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಸೋದರ ಮಾವನ ಸಗಡಿಯು ನನಗೆ ಸಲಹೆಯನ್ನು ಕೊಟ್ಟಿರಬಹುದು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿರುತ್ತದೆ. ನೀನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸನ್ಮಾನನೆ. ನಿಮ್ಮ ಈ ಅದ್ಭುತಕಾರವಾದ ಸತ್ಕಾರವನ್ನು ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಸಹಕರಿಸು ಸಹೋದರ ದುಶ್ಯಾಸನ, ಕೈಗಳನ್ನು ಬಂಧಿಸು. ಯಾರನ್ನು ಬಂಧಿಸಿರೋ ಮಂದ ಮತಿಗಳಿರ ಬಟ್ಟೆಯಿಂದ ನಿನ್ನನ್ನು ಬಟ್ಟೆಯಿಂದ ಬೆಂಕಿಯನ್ನು, ಬಿರುಗಾಳಿಯಿಂದ ಸಾಗರವನ್ನು ಪ್ರತಿಬಂಧಿಸಿದ್ರ. ಹಾಗಾದ್ರೆ ಈಗ ಬಂಧಿಸಿ ನೋಡೋಣ. ಯೋಗ ಮಾಯೆ ಜಾಗೃತಳಾಗು. ವಿಚಾರಗಳನ್ನು ಮಾತನಾಡಬೇಕು. ನನ್ನ ಸಂಗಡ ಬಾ. ಪರಮಾತ್ಮ, ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಪಾವನ ನೋಡು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ, ಪಾಮರ ನೋಳು ಕೃಪೆಯ ತೋರಿದೆ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಭಗವಂತ, ಇಳೆಯೊಳು ಜನ್ಮವ ಅರಿಯದ ನಾನೇ. ಇಳೆಯೊಳು ಜನ್ಮವ ಅರಿಯದ ನಾನೇ. ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ, ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಕುಲಗೋತ್ರವಿಲ್ಲದ ಮನುಜನ ಪಾಲಿದೆ. ಪರಮಾತ್ಮ, ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ. ಈ ಲೋಲನೆ ಅತಿ ಪ್ರೇಮದಲ್ಲಿ ಕಾಯ್ದೆ.
ಪರಮಾತ್ಮ, ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ಇಷ್ಟೊಂದು ಆದರಿಸಲು ಕಾರಣವಾದರೂ ಏನು? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡುಬರುವ ನೀಚ ಗುಣಗಳು ನಿನ್ನಲ್ಲಿ ಕಂಡುಬರುವವೆ. ನೀನೇ ಒಮ್ಮೆ ಆಲೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಏನು? ನಾನು ಚಂದ್ರವಂಶದಲ್ಲಿ ಜನಿಸಿದವನೇ? ಹೌದು ಕರ್ಣ, ಕುಂತಿ ನಿನ್ನ ತಾಯಿ. ದೇವ, ಹೌದು, ಆ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯದೇವ ನಿನ್ನ ಜನಕ. ವಾಸುದೇವ. ಸತ್ಯ ಕರ್ಣ, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಕೃಷ್ಣ, ಓ ಮರೆತಿದ್ದೆ, ಇದು ಯುದ್ಧ ಕಾಲ. ನೀನು ಆ ಪಾಂಡವರ ಪಕ್ಷಪಾತಿ. ನನ್ನಿಂದ ಅವರ ತಲೆ ಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ ಕರ್ಣ ಕರ್ಣ, ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನವನ್ನು ಏರಿ ರಾಜ್ಯ ಭಾರವನ್ನು ಮಾಡಬೇಕಾಗಿರುವ ನೀನು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ಪರಮಾತ್ಮ, ದೇವಾ ಶೋಧನೆ ಶಾಪ. ಪರಮಾತ್ಮ, ನನ್ನ ಮಾತು ಸತ್ಯ. ದೇವಾ ಶೋಧನೆ ಶಾಪ. ಪಾಪಿಯ ಪರಿತಾಪ ಕೀಳ ದೇವಾ ಶೋಧನೆ ಶಾಪ. ಪರಮಾತ್ಮ, ಮಾತು ಸತ್ಯ. ಬಹುದಿನ ನೊಂದೆನು ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆನು ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲ್ಲಿ. ಹೌದು ಪರಮಾತ್ಮ, ಇಂದು ವದನ ಅಪನಿಂದೆಯಲ್ಲಿ ಬಂದೆ. ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆ ವಿಧಿ ಶಾಪ. ಜನ್ಮ ರಹಸ್ಯದ ಆಂತರ್ಯವರಿತು. ಜನ್ಮ ರಹಸ್ಯದ ಆಂತರ್ಯವರಿತು. ಜನ್ಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ, ಜನ್ಮ ರಹಸ್ಯದ ಆಂತರ್ಯವರಿತು. ಜನ್ಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಚರರನ್ನು ಗೂಡಿ. ಜೀವಿಸಲೇಬೇಕು ಕರ್ಣ. ಪರಮಾತ್ಮ, ಜೀವಿಸಲೇಬೇಕು. ಜೀವಿಸಲೇ ಪರಿ ಸಹಚರರನ್ನು ಗೂಡಿ. ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ವಿಧಿ ಶಾಪ. ಪಾಪಿಯ ಪರಿತಾಪ ಕೀಡ ದೇವಾ ಶೋಧನೆ ವಿಧಿ ಶಾಪ. ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ
ಅವರೊಡನೆ ಹೋರಾಡಿದರೆ ರವರವಾದಿ ನರಕ. ಆ ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇದೆಂತಹ ಉಭಯ ಸಂಕಟವನ್ನು ತಂದೊಡ್ಡಿದೆ ದೇವ. ಪಾಂಡು ಕುವರರ ಸೇರುತ್ತ ನೀನು ಪರಮಾತ್ಮ, ಪಾಂಡು ಕುವರರ ಸೇರುತ್ತ ನೀನು ದರೆಯಳು ಮೆರೆಯೈ ಧರ್ಮದಿ ನಿರುತ. ಪರಮಾತ್ಮ, ದರೆಯಳು ಮೆರೆಯೈ ಧರ್ಮದಿ ನಿರುತ ಅನುಜರ ಸೇರೈ ಕರುಣವ ತೋರೈ. ದೇವ, ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ. ಪರಮಾತ್ಮ, ನೀ ಬಾರೈ ಸುರಚಿರ ಶರದರ ಶರಣರ ಮೊರೆವದ. ಸುರಾಚಿರ ಶರಾದರ ಶರಣರ ಮೊರೆವದ. ಸುರಾಚಿರ ಶರಾದರ ಶರಣರ ಮೊರೆವದ. ಮಾತನು ಪ್ರೇಮದಿ ಆಲಿಸುತ್ತೀರ. ಪರಮಾತ್ಮ, ದಾನ ಶೂರನೇ ಕಾಂತಿಗೆ ವಿರುದ್ಧ. ದಾನ ಶೂರನೇ ಕಾಂತಿಗೆ ವಿರುದ್ಧ ಬೆರಸಿಗ ನಿಜ ಹೊರಗುಣಶೀಲ. ಬೆರಸಿಗ ನಿಜ ಹೊರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ. ಪರಹಿತ ಪ್ರೇಮಿ ಸುಕೃತಗಾಮಿ ಬಾನಿಷ್ಕಾಮಿ. ಬಾನಿಷ್ಕಾಮಿ ಸುರಚಿರ ಶರದರ ಶರಣರ ಪೊರೆವದ. ಸುರಚಿರ ಶರದರ ಶರಣರ ಪೊರೆವದ. ಸುರಚಿರ ಶರದರ ಶರಣರ ಪೊರೆವದ. ಸುರಾಚಿರ ಶರಾದರ ಶರಣರ ಪೊರೆವದ. ಸುರಾಚಿರ ಶರಾದರ ಶರಣರ ಪೊರೆವದೆ. ಮಾತನ್ನು ಪ್ರೇಮದಿ ಆಲಿಸುವೀರ. 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 ಪರಮಾತ್ಮ, ಕರ್ಣ, ನನ್ನ ಮಾತನ್ನು ಸತ್ಯವೆಂಬುದನ್ನು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸುತ್ತಿರುವಾಗ ಆಗ ನೀನು ಜನಿಸಿದೆ. ಆದರೆ ನಿನ್ನ ತಾಯಿ ಲೋಕ ಅಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಳು. ಆಗ ಸೂತರೊಬ್ಬರು ನಿನ್ನನ್ನು ಕರೆತಂದು ಬಹು ಪ್ರೀತಿಯಿಂದ ಮನ್ನಣೆಯಿಂದ ಸಾಕಿ ಸಲುಹಿದರು. ಆದರೆ ನೀನೀಗ ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಪರಮಾತ್ಮ, ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಖಚಿತವಾದ ಸಿಂಹಾಸನವನ್ನು ಏರಿ ರಾಜ್ಯ ಭಾರವನ್ನೇ ಮಾಡುವೆಯಂತೆ ಬಾ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ. ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ. ತಿಳಿಯದು ಕರ್ಣ. ಈ ವಿಚಾರ ನಿನ್ನ ತಾಯಿಗಾಗಲಿ ಆ ಪಾಂಡವರಿಗೂ ಕೂಡ ತಿಳಿಯದು. ಆದರೆ ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು ಪರಮಾತ್ಮ, ಪರಮಾತ್ಮ, ಹಾ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಕರ್ಣ, ಪರಮಾತ್ಮ, ಈಗ ತಾನು ನಿನ್ನ ತಾಯಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು.
ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಂದರೂ ಬರಬಹುದು. ಹೌದೇ ಪರಮಾತ್ಮ? ನೀನೀಗಲೇ ಹೋಗಿ ಆ ಸೂರ್ಯ ಮಂತ್ರವನ್ನು ಜಪಿಸು. ನಿನ್ನ ಜನ್ಮ ವೃತ್ತಾಂತವು ನಿನಗೆ ತಿಳಿಯುವುದು. ಕರ್ಣ, ನಾನು ಬರಲೆ? ಆಗಬಹುದು ದೇವ. ಹಾ ಕರ್ಣ. ಪರಮಾತ್ಮ. ಎತ್ತ ತಾಯಿ ಮನಸ್ಸನ್ನು ನೋಯಿಸಬೇಡ. ಆಗಬಹುದು ದೇವ. ಸಂತೋಷ ಪಡಿಸು. ಆಗಬಹುದು. ನಾನಿನ್ನು ಬರಲೆ? ಆಗಬಹುದು ದೇವ. ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಧರ್ಮಸಂಧನಾದ ಆ ಧರ್ಮರಾಯನು ನನ್ನ ಸಹೋದರನು. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನ ಜನಕಿಯರೇ. ಪಾರ್ಥ, ಫಲ್ಗುಣಿ, ಕಿರೀಟಿ, ವಿಜಯಿ ಎಂದು ದಶದಿಕ್ಕುಗಳಲ್ಲಿಯೂ ದಶನಾಮಗಳನ್ನು ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆನಂದ ಪರಮ ವೈರಿ ಅರ್ಜುನನು ನನ್ನ ಸಹೋದರ. ಅರ್ಜುನ, ಈ ಯುದ್ಧದಲ್ಲಿ ನನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದೆನಲ್ಲ, ಆ ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಕೋಡೆಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ? ಹೇಗೆ ನೋಡಲಿ? ಯಾವ ಪೂರ್ವ ಜನ್ಮದ ಪಾಪದ ಫಲವು ತೂತನೆಂಬ ಅಪವಾದದ ಆವೃತ್ತಿಗೆ ಸಿಲುಕಿ ಈ ಸಣ್ಣದಾದ ಶರೀರದಲ್ಲಿ ಇಷ್ಟೊಂದು ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇವರೇ ಇಂಥವರೇ ನಿನ್ನ ಬಂಧು ಬಾಂಧವರೆಂದು ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಹೇ ಕರ್ಣ, ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಇಂದು ಆ ಪಾಂಡವರನ್ನೇ ಕೊಲ್ಲಲು ನಿಂತೀಯ. ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲಲೆ ಕೊಲಲೆ ಪಾಂಡು ಕುಮಾರರಂ ನಾಂ ಕೊಲ್ಲಲೆ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲುವುದೇ ಕೊಲದಾಂ ಬಿಟ್ಟೊಡೆ ಕೊಲದ ನಾಂ ಬಿಟ್ಟೊಡೆ ಕೌರವೇಂದ್ರ ಈದರೆಯೋ ಸುಖ ಸಂಪತ್ತಿನಿನ್ ಬಾಳ್ವನೇ ಚಲದಿಂ ಪಾರ್ಥನರುಂಡವಂ ತರೆದು ಚಲದಿಂ ಪಾರ್ಥನರುಂಡವಂ ತರೆದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲಿಕ್ಕಾಗದೆ ಪಾರ್ಥನ ಘೋರ ಶಿರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ಐವರ ಕಾಂತೆ
ಹೊರತಾಗಿ ನನಗೆ ಬೇರೆ ಯಾರು ಗತಿ ಇಲ್ಲ. ಆತ್ಮೀಯ ಸಜ್ಜನಿಂದ ಪರಿಸಲ್ಪಟ್ಟನು. ನನ್ನ ಪತಿಗಳು ಭೋಗ ವಸ್ತುವಿನಂತೆ ನನ್ನನ್ನು ದೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಶಾಸನದಿಂದ ಅಪಮಾನಿತಲಾದೆ. ಕದ್ದ ಕಳ್ಳರಂತೆ ಕಾಡಿನಿಂದ ಕಾಡಿಗೆ ಹರಿದದ್ದಾಯಿತು. ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು. ಇನ್ನೇನು ಕಷ್ಟ ಕರ್ಮಗಳು ಕಳೆದವು. ಇನ್ನೆರಡು ದಿನವಾದರೂ ಸುಖವಾಗಿರಬೇಕೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣಿಯಲ್ಲಿ ಇನ್ನು ಏನೇನು ಬರೆದಿರುವೆ. ವಾಸುದೇವನ ಸರೆಯುಯ ಮಗಿರಲು ಸರೆಯುಯ ಮಗಿರಲು ಬಂದುದ ಕೊರತೆ ಪರಮ ವಿಕ್ರಮಧೋಳ್ ಪರಿಹರಿಸದಿರ್ಪನೆ ಚಂಡ ಭೀಮಾ ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರಲು ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರು ಆಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಈ ಪರಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಭಗವತ್ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ತಮಗೆ ಆಜ್ಞೆ ಮಾಡಿದರಲ್ಲವೇ? ಆಹಾ, ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು.
ಅಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಾರೆ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ಎಂದೆ ನಾನು ಎಷ್ಟೋ ಸಾರಿ ಕೇಳಿಕೊಂಡಿದ್ದೇನೆ. ಆದಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು ದೇವಿ. ಅದಿರಲಿ, ಈ ದಿನ ಹೀಗೆ ಇರುವೆ, ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಪ್ರಿಯ, ಹಾಗಾದರೆ ತಿಳಿಸುವೆನು. ನಾನು ಈ ದಿನ ಅಸ್ತಿನಾಂಬಿಯ ದೇವಿಯ ದರ್ಶನಕ್ಕೆ ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನನ್ನನ್ನು ನೋಡಿ, ನಿನ್ನ ಪತಿಗಳು 5 ಗ್ರಾಮಕ್ಕಾಗಿ ಸಂಧಿಗಾಗಿ ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು, ಆಗಲಾದರೂ ನಿನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸುವೆಂದು ಕೇಳಿ ಕೇಕ್ಯಾಕಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನನೊಡನೆ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ರಾಯಭಾರಕ್ಕೆ ಹೋದವರ್ಯಾರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಏನು ಗೋಪಿಕಾಂಧರ ವಿಲಾಸ ವಿಭ್ರಮಗಳ ಮಧ್ಯನಾದೆಯನ್ನು ಮರೆಯುವುದು, ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ಧಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದೆ. ನೀನು ನನ್ನ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಈ ಸಂಪೂರ್ಣ ಸಮಯದಲ್ಲಿ ಬಾ, ನನ್ನ ತೊಡೆ ಮೇಲೆ. ಆಹಾ, ಈ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸುವವರೆಗೂ ನಾನು ಕುಳಿತುಕೊಳ್ಳುವುದಿಲ್ಲ. ಸಮಯ ಪ್ರಿಯಾ